ಧರ್ಮೋಪದೇಶಕಾಂಡ ಅಧ್ಯಾಯ 10. ಆ ಕಾಲದಲ್ಲಿ ಯೆಹೋವನು ನನಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಬೇರೆ 2 ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಬೆಟ್ಟವನ್ನು ಹತ್ತಿ ನನ್ನ ಬಳಿಗೆ ಬಾ, ಮತ್ತು ಒಂದು ಮರದ ಮಂಜೂಷವನ್ನು ಮಾಡಿಸಿಕೊಳ್ಳಬೇಕು. ನೀನು ಒಡೆದುಬಿಟ್ಟ ಆ ಮೊದಲಿನ ಹಲಿಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ತರುವಾಯ ನೀನು ಅವುಗಳನ್ನು ಆ ಮಂಜೂಷದಲ್ಲಿಡಬೇಕೆಂದು ಆಜ್ಞಾಪಿಸಿದನು. ಆದ ಕಾರಣ ನಾನು ಜಾಲಿ ಮರದಿಂದ ಮಂಜೂಷವನ್ನು ಮಾಡಿಸಿ ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಬೇರೆ 2 ಹಲಿಗೆಗಳನ್ನು ಸಿದ್ಧಪಡಿಸಿ ಆ 2 ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟವನ್ನು ಹತ್ತಿದೆನು. ಯೆಹೋವನು ಬೆಟ್ಟದ ಮೇಲೆ ಅಗ್ನಿಜ್ವಾಲೆಯೊಳಗಿಂದ ನೀವು ಸಭೆ ಕೂಡಿದ ದಿನದಲ್ಲಿ ನಿಮ್ಮ ಸಂಗಡ ಹೇಳಿದ ಮಾತುಗಳನ್ನು, ಅಂದರೆ ಆ 10 ಕಟ್ಟಳೆಗಳನ್ನು ಆತನು ಮೊದಲಿನಂತೆಯೇ ಆ ಹಲಿಗೆಗಳ ಮೇಲೆ ಬರೆದನು. ಯೆಹೋವನು ಆ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟ ನಂತರ ನಾನು ಬೆಟ್ಟದಿಂದ ಇಳಿದು ಬಂದು ನನ್ನಿಂದ ಸಿದ್ಧವಾಗಿದ್ದ ಮಂಜೂಷದಲ್ಲಿ ಆತನ ಅಪ್ಪಣೆಯ ಮೇರೆಗೆ ಅವುಗಳನ್ನು ಇಟ್ಟೆನು. ಅವು ಇಂದಿನವರೆಗೂ ಅದರಲ್ಲೇ ಅವೆ. ಇಸ್ರಾಯೇಲ್ಯರು ಯಾಕಾನ್ಯರ ಬಾವಿಗಳ ಬಳಿಯಿಂದ ಪ್ರಯಾಣ ಮಾಡಿ ಮೋಸೇರಕ್ಕೆ ಬಂದರು. ಅಲ್ಲಿ ಆರೋನನು ಸಾಯಲಾಗಿ ಅವನಿಗೆ ಸಮಾಧಿ ಮಾಡಿದರು. ಅವನ ಮಗನಾದ ಎಲ್ಲಾಜಾರನು ಅವನಿಗೆ ಬದಲಾಗಿ ಮಹಾಯಾಜಕನಾದನು. ಅಲ್ಲಿಂದ ಅವರು ಗುದ್ಗೋದಕ್ಕೂ, ಗುದ್ಗೋದದಿಂದ ನೀರಿನ ಹಳ್ಳಗಳುಳ್ಳ ಯೊಟ್ಬಾತಕ್ಕೂ ಪ್ರಯಾಣ ಮಾಡಿದರು. ಆ ಕಾಲದಲ್ಲಿ ಯೆಹೋವನು ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ, ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ, ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಅವರನ್ನು ನೇಮಿಸಿದನು. ಅವರು ಇಂದಿನವರೆಗೂ ಆ ಕೆಲಸವನ್ನು ನಡೆಸುತ್ತಾರೆ. ಆದುದರಿಂದ ಮಿಕ್ಕ ಇಸ್ರಾಯೇಲ್ಯರಿಗೆ ದೊರಕಿದಂತೆ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿಯು ದೊರೆಯಲಿಲ್ಲ. ನಿಮ್ಮ ದೇವರಾದ ಯೆಹೋವನು ಅವರಿಗೆ ಹೇಳಿದಂತೆ ಯೆಹೋವನೇ ಅವರಿಗೆ ಸ್ವಾಸ್ಥ್ಯ. ನಾನು ಮುಂಚಿನಂತೆ ಹಗಲಿರುಳು 40 ದಿನವೂ ಬೆಟ್ಟದ ಮೇಲೆ ಇರಲಾಗಿ, ಯೆಹೋವನು ಆ ಕಾಲದಲ್ಲಿಯೂ ನನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನಾಶ ಮಾಡಬೇಕೆಂಬ ಆಲೋಚನೆಯನ್ನು ಬಿಟ್ಟುಬಿಟ್ಟನು. ತರುವಾಯ ಯೆಹೋವನು ನನಗೆ, ನೀನು ಈ ಜನರ ಮುಂದುಗಡೆಯಲ್ಲಿ ಹೊರಡು. ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರು ಸೇರಿ ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಆಜ್ಞಾಪಿಸಿದನು. ಆದದರಿಂದ ಇಸ್ರಾಯೇಲ್ಯರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನೂ ಕೇಳಿಕೊಳ್ಳುತ್ತಾನೆ. ಆಲೋಚಿಸಿರಿ, ಉನ್ನತೋನ್ನತವಾದ ಆಕಾಶಮಂಡಲವೂ ಮತ್ತು ಭೂಮಿಯೂ ಅದರಲ್ಲಿರುವ ಎಲ್ಲವೂ ನಿಮ್ಮ ದೇವರಾದ ಯೆಹೋವನವೇ. ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲ ಜನಾಂಗಗಳೊಳಗಿಂದ ಆದುಕೊಂಡನು. ಆದದರಿಂದ ನೀವು ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟುಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ದೇವಾದಿದೇವನಾಗಿಯೂ ಕರ್ತರ ಕರ್ತನಾಗಿಯೂ ಇದ್ದಾನೆ. ಆತನು ಪರಮದೇವರು, ಪರಾಕ್ರಮಿಯೂ ಭಯಂಕರನೂ ಆಗಿದ್ದಾನೆ. ಆತನು ದಾಕ್ಷಿಣ್ಯ ನೋಡುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ. ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶಿಗಳಾದವರಲ್ಲಿ ಪ್ರೀತಿಯಿಟ್ಟು ಅವರಿಗೆ ಅನ್ನವಸ್ತ್ರಗಳನ್ನು ಕೊಡುತ್ತಾನೆ. ಐಗುಪ್ತ ದೇಶದಲ್ಲಿ ನೀವೇ ಪರದೇಶಿಗಳಾಗಿದ್ದದ್ದನ್ನು ಜ್ಞಾಪಿಸಿಕೊಂಡು ಪರದೇಶದವರಲ್ಲಿ ಪ್ರೀತಿಯಿಡಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಆತನನ್ನು ಹೊಂದಿಕೊಂಡು ಆತನ ಹೆಸರಿನ ಮೇಲೆಯೇ ಪ್ರಮಾಣ ಮಾಡಬೇಕು. ಆತನೊಬ್ಬನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನು. ಆತನು ನಿಮ್ಮ ದೇವರು. ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದವನು ಆತನೇ. ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಈಗಲೋ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದಾನಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ
ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆ, ಶುಭವು, ಕೃಪೆಯು ನಿಮ್ಮನ್ನು ಹೆಚ್ಚೆಚ್ಚಾಗಿ ಹಿಂಬಾಲಿಸಲಿ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶಕಾಂಡ 10ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 10. 9ನೇ ಅಧ್ಯಾಯದಲ್ಲಿ ದೇವರು ಮೋಶೆ ಮುಖಾಂತರವಾಗಿ ದೇವ ಜನರಿಗೆ ಹೇಳುವಂಥ 2 ಮಾತು, ಆತನೇ ನಿಮಗೆ ಜಯ ಕೊಟ್ಟಿದ್ದು, ಒದಗಿಸಿದ್ದು, ಬಿಡುಗಡೆ ಮಾಡಿದ್ದು, ಈಗ ನಡೆಸುತ್ತಿರುವುದು, ಇನ್ನು ಮುಂದೆಯೂ ನಿಮಗೂ ನಿಮ್ಮ ಸಂತತಿಯವರಿಗೂ ನಡೆಸುವಂಥದ್ದು ಎಂಬ ಮಾತನ್ನು ಹೇಳಿಬಿಟ್ಟು 3 ಸಾರಿ ದೇವರಿಂದಲೇ ಎಂಬುದಾಗಿ ಹೇಳಿಬಿಟ್ಟು 3 ಸಾರಿ ಅದು ನಿಮ್ಮಿಂದಲ್ಲ ಅಂದರೆ ನಿಮ್ಮ ಪುಣ್ಯಕ್ರಿಯೆಯಿಂದಲ್ಲ, ನಿಮ್ಮ ಸುಸ್ವಭಾವದಿಂದಲ್ಲ, ಅಂದರೆ ನಿಮ್ಮ ಸಾಮರ್ಥ್ಯದಿಂದಲ್ಲ ಎಂಬ ಮಾತನ್ನು ಸ್ಪಷ್ಟಪಡಿಸ್ತಾನೆ ಮೋಶೆ. ಅದಾದ ನಂತರ ಮೋಶೆ 3 ಸಾರಿ ಇದೇ ಧರ್ಮೋಪದೇಶಕಾಂಡ 9ನೇ ಅಧ್ಯಾಯದಲ್ಲಿ ತನ್ನ ಒಂದು ಸಾಕ್ಷಿಯನ್ನು ಕೂಡ ಹೇಳಿಕೊಳ್ತಾನೆ. ನಾನು ದೇವರ ಸನ್ನಿಧಾನದಲ್ಲಿ ಬೆಟ್ಟದಲ್ಲಿದ್ದೇನು, ಬಿದ್ದುಕೊಂಡಿದ್ದೇನು ಅಥವಾ ಬಿದ್ದಿದ್ದೇನು, ದೇವರ ಸನ್ನಿಧಾನದಲ್ಲಿ ಯಾಕೆ ದೇವರ ಸನ್ನಿಧಾನಕ್ಕೆ ಮೋಶೆ ಹೋಗಿದ್ದ ಅಂತ ಹೇಳಿ ಎಂಬ ಪ್ರಶ್ನೆಗೆ ಉತ್ತರ, ದೇವರು ಅವನನ್ನು ತನ್ನ ಸನ್ನಿಧಾನಕ್ಕೆ ಬಾ ಅಂತ ಹೇಳಿದ್ದ. ಒಮ್ಮೆ ವಿಮೋಚನ ಕಾಂಡ 24ರಲ್ಲಿ ಕೂಡ 70 ಜನ ಹಿರಿಯರು ಬಂದಿದ್ದರು, ಆರೋನನು ಬಂದಿದ್ದನು ಮತ್ತು ಆರೋನ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಸುಮಾರು 70ಕ್ಕಿಂತಲೂ ಹೆಚ್ಚು ಜನರು ಇದ್ದರು. ಆದರೆ ದೇವರು ಹೇಳ್ತಾನೆ, ನೀನೊಬ್ಬನೇ ನನ್ನ ಸನ್ನಿಧಿಗೆ ಬರಬೇಕು, ಬೆಟ್ಟವನ್ನು ಹತ್ತಿ ಅಂತ ಹೇಳಿದಾಗ ಮೋಶೆ 24ನೇ ಅಧ್ಯಾಯ ಬೆಟ್ಟವನ್ನು ಹತ್ತಿ ದೇವರ ಸನ್ನಿಧಾನಕ್ಕೆ, ದೇವರ ಸಮಕ್ಷಮಕ್ಕೆ, ದೇವರ ದರ್ಶನಕ್ಕಾಗಿ ಕಾದಿದ್ದನು. ಒಂದಿನ ಆಯಿತು ದೇವರು ಕಾಣಿಸ್ಕೊಳ್ಳಿಲ್ಲ, 2ನೇ ದಿವಸ ಆಯಿತು ದೇವರು ಕಾಣಿಸ್ಕೊಳ್ಳಿಲ್ಲ, 3ನೇ ದಿವಸ ಆಯಿತು ದೇವರು ಕಾಣಿಸ್ಕೊಳ್ಳಿಲ್ಲ, 4ನೇ ದಿವಸ ಆಯಿತು ದೇವರ ಸನ್ನಿಧಾನ ಅವನಿಗೆ ದೊರಕಲಿಲ್ಲ, 5ನೇ ದಿವಸ ದೇವರ ಸ್ವರ ಕೂಡ ಕೇಳಲಿಲ್ಲ, 6ನೇ ದಿವಸ ಆದ ನಂತರ ದೇವರ ಒಂದು ಸಹಾಯವು ಅಥವಾ ಸಮ್ಮುಖವು ಅಥವಾ ದರ್ಶನವು ಮೋಶೆಗೆ ಲಭಿಸಿತು. ಹೌದು, ದೇವರ ಸ್ವರ, ದೇವರ ಸನ್ನಿಧಾನ ಮೋಶೆಗೆ ದೊರೆಯಿತು. 7 ದಿವಸ ಆದಮೇಲೆ, ಅಂದರೆ ದೇವರ ಸ್ವರವನ್ನು ಕೇಳಿಸ್ಕೊಂಡ್ಮೇಲೆ ಅಲ್ಲಿಂದ ಅವನು ತಕ್ಷಣ ಬರಲಿಲ್ಲ. 7ನೇ ದಿವಸ ಏನು ಮಾಡ್ತಾನೆ, ಇನ್ನೂ 33 ದಿವಸಗಳು ದೇವರ ಸನ್ನಿಧಾನದಲ್ಲಿದ್ದು, ಅಂದರೆ 40 ದಿನ ಅಲ್ಲೇ ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ಆ ರೀತಿಯಾಗಿ ಅವನು ದೇವರ ಸನ್ನಿಧಾನದಲ್ಲಿ ಸಮಯ ಕಳೀತಾನ್ರಿ. ಆ ರೀತಿಯಾಗಿ ಮಾಡಿದ್ದನ್ನು ನೆನಪಿಗೆ ತಂದುಕೊಂಡು ಈಗ ತನ್ನ ಸಂದೇಶದಲ್ಲಿ ಆ ಅನುಭವವನ್ನು ಮೋಶೆ ಈಗ ಇಸ್ರಾಯೇಲರಿಗೆ ಹೇಳ್ತಾರೆ. 40 ದಿವಸ ಇದ್ದೆ ಅಂತ ಕೆಳಗೆ ಬಂದಾಗ ಬೆಟ್ಟದಿಂದ ಅವರು ದೇವರನ್ನು ಬಿಟ್ಟು ತೊಲಗಿ ಹೋಗಿಬಿಟ್ಟಿದ್ರು. ಆದ ಕಾರಣ ಮೋಶೆ ಏನು ಮಾಡ್ತಾನೆ, ಅವನ ಕೈಯಲ್ಲಿ ದೇವರು ಕೊಟ್ಟಂಥ ಆ 2 ಶಿಲಾಶಾಸನಗಳನ್ನು ಮುರಿದು ಹಾಕ್ತಾನೆ, ನೆಲಕ್ಕೆ ಹಾಕಿ ಮುರಿದು ಬಿಡ್ತಾನೆ. ಆದರೆ ಏನಾಯಿತು, 2ನೇ ಸಾರಿ ಮತ್ತೆ 40 ದಿವಸ ಅವನು ದೇವರ ಕಡೆಗೆ ಹೋಗಿ, ಅಂದರೆ 80 ದಿವಸಗಳು ಊಟ ಇಲ್ಲ, ನೀರು ಇಲ್ಲ, ಅವನು ದೇವರ ಸನ್ನಿಧಾನದಿಂದ ದೇವರ ವಾಕ್ಯವನ್ನು ಪಡ್ಕೊಳ್ತಾನೆ. ಮೋಶೆಯು ಆ ದೇವರ ಸನ್ನಿಧಾನದಲ್ಲಿ ಇದ್ದದರ ಪರಿಣಾಮ ಏನಂದರೆ, ರಿಸಲ್ಟ್ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಆರೋನನನ್ನು ಕೂಡ ನಾಶ ಮಾಡಬೇಕಂತಿದ್ನಂತೆ. ಯಾಕಂದರೆ ಮಹಾಯಾಜಕನಾದಂಥ ಆರೋನನು
ದೇವ ಜನರನ್ನು ದಾರಿ ತಪ್ಪಿಸುವಂತೆ ಲಕ್ಷಾಂತರ ಜನರನ್ನು ದಾರಿ ತಪ್ಪಿಸಿಬಿಟ್ಟಿದ್ದ ಮೋಶೆ ಇಲ್ಲದೆ ಇರುವಂಥ ವೇಳೆಯಲ್ಲಿ. ಆದ ಕಾರಣ ದೇವರು ಮಹಾಯಾಜಕನನ್ನು ಕೂಡ ಪಕ್ಷಪಾತವಿಲ್ಲದೆ ಆರೋನನನ್ನು ನಾಶ ಮಾಡಬೇಕಂತಿದ್ದ. ಅಷ್ಟೇ ಅಲ್ಲದೆ ಇಸ್ರಾಯೇಲರನ್ನು ಕೂಡ ಲಕ್ಷಾಂತರ ಜನರನ್ನು ನಾಶ ಮಾಡಬೇಕಂತಿದ್ದ. ಆದರೆ ಆರೋನನು ಉಳಿದದ್ದು ಹೇಗೆ? 9ನೇ ಅಧ್ಯಾಯ 20ನೇ ವಚನ ಮತ್ತು 26ನೇ ವಚನದಿಂದ ನಾವು ನೋಡುವಾಗ ಮೋಶೆ ವಿಜ್ಞಾಪಿಸಿದನು. ಮೋಸಸ್ interceded for Aaron as well as for the children of Israel. ಇದರ ನಿಮಿತ್ತವಾಗಿ ಮೋಶೆ ದೇವರಿಗೆ ಒಂದು ಅಡ್ವೈಸರ್ ಎಂಬುದಾಗಿ ಹೇಳಬಾರ್ದು, ಆದರೂ ಕೂಡ ದೇವರಿಗೆ ಹೇಳ್ತಾನೆ, ದೇವರೇ ನೀನು ಇವರ ಮೊಂಡತನ, ದುಷ್ಟತ್ವ, ಪಾಪ ಇವುಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಡ. ಆದ ಕಾರಣ ದೇವರನ್ನು, ಅಬ್ರಾಮ್, ಇಸಾಕ್, ಯಾಕೋಬರನ್ನು ನೀನು ನೆನಪಿಗೆ ತಂದುಕೋ ಎಂಬುದಾಗಿ ದೇವರಿಗೆ ನೆನಪಿಸ್ತಾನೆ. 9:27. ಅಷ್ಟೇ ಅಲ್ಲದೆ ಇನ್ನೊಂದು ಕಾರಣ ಕೂಡ ಸಾಲಿಡ್ ಪ್ರೂಫ್ ಮೋಶೆ ದೇವ್ರ ಮುಂದೆ ಪ್ರಾರ್ಥನೆಯಲ್ಲಿ ದೇವರಿಗೆ ಕೊಡ್ತಾನೆ. ಅದೇನೆಂದರೆ, ಐಗುಪ್ತ ದೇಶದಿಂದ ನೀನು ನಿನ್ನ ಜನರನ್ನು ಬಿಡಿಸಿದೆಯಲ್ಲ, ಆ ಜನರು ಏನು ತಿಳ್ಕೊಳ್ಬೇಕು? ಏನು ಯೆಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಲಾರದೆ ಹಾಗೆ ಮಾಡಿ ಅರಣ್ಯದಲ್ಲಿ ಕೊಲ್ಲುವುದಕ್ಕೆ ಕರ್ಕೊಂಡು ಬಂದನು. ಆ ಡೇರೆಗಳಲ್ಲಿ ಇವರು 1:27 ಧರ್ಮೋಪದೇಶ ಕಾಂಡ ಗೊಣಗುಟ್ಟಿದ್ರಲ್ಲ, ದೇವರು ಹಾಗೆ ಮಾಡಿ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ದೇವಜನರು ಅಂದುಕೊಳ್ಳೋದು. ಅಷ್ಟೇ ಅಲ್ಲದೆ ಆ ಐಗುಪ್ತರು ಕೂಡ ಹಾಗೆ ತಿಳ್ಕೊಂಬಿಟ್ರೆ ಹೇಗೆ? ಆದ ಕಾರಣ ನೀನು ಆ ರೀತಿಯಾಗಿ ಅವರು ಮಾತಾಡುವುದಕ್ಕೆ ಒಂದು ಆಸ್ಪದ ಆಗಿಬಿಡ್ತದೆ. ಅನ್ಯ ಜನರು ನಿನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ಅದಕ್ಕಾಗಿ ಇವರನ್ನು ನೀನು ಕ್ಷಮಿಸು, ನಾಶ ಮಾಡಬೇಡ ಎಂಬುದಾಗಿ ವಿಜ್ಞಾಪಿಸಿದ್ದನ್ನು ದೇವರು ಉತ್ತರ ಕೊಡ್ತಾನೆ, ಕೇಳಿಸ್ಕೊಳ್ತಾನೆ. ಆರೋನನ್ನು ನಾಶ ಮಾಡಲಿಲ್ಲ, ದೇವಜನರನ್ನು ಕೂಡ ನಾಶ ಮಾಡಲಿಲ್ಲ. ಮತ್ತು 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈಗ ದಶಾಗ್ನಿ ಮುರಿದೋಯ್ತು. ದೇವರು ಹೇಳ್ತಾನೆ, ಒಂದು ಸಾರಿ ಮುರಿದಿದ್ದೀಗ 2ನೇ ಸಾರಿ ನೀನು ಬಾ ಅಂತ ಹೇಳಿದಾಗ 2ನೇ ಸಾರಿ ದೇವರು ಮತ್ತೆ ತನ್ನ ಕೈಯಿಂದ ಬರಿತಾನೆ. ಬರೆದುಬಿಟ್ಟು ಆ ಬರೆದಂಥ ಆ ದಶಾಗ್ನಿಯನ್ನು, ಅಂದರೆ ವಾಕ್ಯವನ್ನು ಮಂಜೂಷದಲ್ಲಿಡು ಎಂಬುದಾಗಿ ದೇವರು ಹೇಳ್ತಾನೆ ರೀ. ಎಂಥ ಒಂದು ಕಾಂಬಿನೇಷನ್! ಧರ್ಮೋಪದೇಶ ಕಾಂಡ 10:2 1-2 ವಚನಗಳಲ್ಲಿ ನಾವು ನೋಡ್ತೀವಿ. ದೇವರ ವಾಕ್ಯ ಪ್ಲಸ್ ದೇವರ ಸನ್ನಿಧಾನ. ದೇವರು ಬರೆದಂಥ ವಾಕ್ಯ, ದೇವರ ಸನ್ನಿಧಾನವಿರುವ ಮಂಜೂಷ. ಆದ ಕಾರಣ ನಾವು ಬೈಬಲ್ ಸ್ಟಡಿ ಮಾಡುವುದಾದರೆ ಎರಡೂ ಕೂಡ ಇಂಪಾರ್ಟೆಂಟ್. ದೇವರ ವಾಕ್ಯ ಇದೆ, ಒಳ್ಳೆಯದು. ದೇವರ ಸನ್ನಿಧಾನದಲ್ಲಿ ದೇವರ ಆತ್ಮನ ಸಹಾಯದಿಂದ, ಅಂದರೆ ದೇವರ ವಾಕ್ಯವನ್ನು ಬರೆದ ಗ್ರಂಥಕರ್ತನು ಆತನ ಸಹಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಾಗ, ಅನ್ವಯಿಸಿಕೊಳ್ಳುವಾಗ ಅರ್ಥ ಮಾಡಿಕೊಳ್ತೇವೆ, ಆತ್ಮೀಯರಾಗ್ತೇವೆ. ಅರ್ಥ ಮಾಡಿಕೊಳ್ತೇವೆ, ಆತ್ಮಿಕರೂ ಆಗುತ್ತೇವೆ. ವಿ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್, ಬಟ್ ಆಲ್ಸೋ ವಿ ಅಪ್ಲೈ ದ ವರ್ಡ್ ಆಫ್ ಗಾಡ್. ಇವೆರಡರ ನಡುವೆ ಇರುವಂಥದ್ದು ಪ್ರಕಟಣೆ, ರೆವಲೇಷನ್. ಅಂಡರ್ಸ್ಟ್ಯಾಂಡಿಂಗ್ ಗಾಡ್ಸ್ ವರ್ಡ್ ಬೈ ರೆವಲೇಷನ್ ಆ್ಯಂಡ್ ಅಪ್ಲಿಕೇಶನ್ ಬೈ ಗಾಡ್ಸ್ ಹೆಲ್ಪ್, ದೇವರ ಸಹಾಯದಿಂದ. ಸರಿ, ಅದಾದ ನಂತರ ಇಸ್ರಾಯೇಲರು ಏನು ಮಾಡಿದರು? ಪ್ರಯಾಣ ಮಾಡಿ ಮೋಸೇರಕ್ಕೆ ಬಂದರು ಅಂತ ಹೇಳ್ಬಿಟ್ಟು 10ನೇ ಅಧ್ಯಾಯ 6ನೇ ವಚನ. ಮೋಸೇರ್ ಅಂತ ಹೇಳಿದರೆ ತಿದ್ದುವಿಕೆ, ಕರೆಕ್ಷನ್ ಅಥವಾ ಕರೆಕ್ಷನ್ಸ್. ಹೌದು, ನಾವು ನಮ್ಮನ್ನು ತಿದ್ದಿಕೊಳ್ಳುವಾಗ ಏನಾಗ್ತದೆ? ನಾವು ಆತ್ಮೀಯರಾಗ್ತೇವೆ. ಅಲ್ಲಿ ತಿದ್ದುವಿಕೆ ಎಂಬ ಸ್ಥಳಕ್ಕೆ ಬಂದಾಗ ಆರೋನಲ್ಲಿ ಸತ್ತನು. ಅದಾದ ನಂತರ ದೇವರು ಹೀಗೆ ಮಾತಾಡ್ತಾ ಅಥವಾ ಮೋಶೆ ದೇವರ ಮಾತನ್ನು ಹೇಳ್ತಾ ದೇವರು ಸಂದೇಶದ ನಡುವೆ ಲೇವಿಯರ ಬಗ್ಗೆ ಮಾತಾಡ್ತಾನೆ. ಲೇವಿಯರು ಯಾರು? ದೇವರ ಸೇವಕರು.
ಆದ ಕಾರಣ 8ನೇ ವಚನದಿಂದ ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 10 ವರ್ಸ್ 8 ಆನ್ವರ್ಡ್ಸ್, 10ನೇ ಅಧ್ಯಾಯ 8ನೇ ವಚನದಿಂದ ಯೆಹೋವನು ಲೇವಿಯವರನ್ನು ಪ್ರತ್ಯೇಕಿಸಿ 2 ಕಾರಣ ಅಲ್ಲಿ ಕೊಡಲಾಗಿದೆ. ಒಂದು, ಸೇವೆ ಮಾಡುವುದಕ್ಕೂ, ಇನ್ ಆರ್ಡರ್ ಟು ಡೂ ದ ಮಿನಿಸ್ಟ್ರಿ. 2ನೇದು, ಜನರನ್ನು ಆಶೀರ್ವದಿಸುವುದಕ್ಕೂ. ವಾವ್! ಮೊನ್ನೆ ದಿವಸ ಒಬ್ಬ ಸೇವಕರು ನನಗಾಗಿ ಪ್ರಾರ್ಥನೆ ಮಾಡಿದಾಗ ಈ 2 ಮಾತನ್ನು ಕೂಡ ತಮ್ಮ ಪ್ರಾರ್ಥನೆಯಲ್ಲಿ ಹೇಳಿದರು. ಏನಂತ? ದೇವರ ಮಹಿಮೆಗಾಗಿ ದೇವರ ಸೇವೆ, 2ನೇದು ದೇವಜನರ ಭಕ್ತಿ ವೃದ್ಧಿಗಾಗಿ, ದಿ ಎಡಿಫಿಕೇಷನ್ ಆಫ್ ಗಾಡ್ಸ್ ಪೀಪಲ್. ಇಲ್ಲಿ ಕೂಡ ಅದೇ ಮಾತನ್ನು ನೋಡ್ತೀವಿ. ಸನ್ನಿಧಿ ಸೇವೆ ಅಂದರೆ ದೇವರ ಸನ್ನಿಧಿಯಲ್ಲಿ ದೇವ್ರಿಗೆ ಸೇವೆ, 2ನೇದು ದೇವರ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸುವುದು. ಅವರು ಅನ್ಯ ಜನರಾಗಿರ್ಬೋದು, ದೇವ ಜನರಾಗಿರ್ಬೋದು, ಬೇರೆಯವರು ಆಶೀರ್ವಾದ ಹೊಂದುವುದಕ್ಕೆ ಮುಂಚೆ ದೇವರ ಸನ್ನಿಧಿ ಸೇವೆ ಮಾಡುವುದರಿಂದ ಬರುವಂಥದ್ದು ದೇವರ ಸೇವೆ, ದೇವ ಜನರ ಆಶೀರ್ವಾದದ ಸೇವೆ. ಅದು ಕೂಡ ಒಂದು ಸೇವೆನೇ. ಮತ್ತು ದೇವರು ಮತ್ತೆ ಮತ್ತೆ ಈ ಲೇವಿಯರನ್ನು ನೆನಪು ಮಾಡಿಕೊಳ್ಳೋದು ಒಂದು ಇಂಟ್ರೆಸ್ಟಿಂಗ್. ಯಾಕಂದರೆ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿ ದೊರೆಯಲಿಲ್ಲಲ್ಲ. ಆದ ಕಾರಣ ಅವರಿಗೆ ಯೆಹೋವನೇ ಸ್ವಾಸ್ಥ್ಯ, ನಾನೇ ಅವರಿಗೆ ಆಸ್ತಿ ಎಂಬುದನ್ನು ಮತ್ತೆ ರಿಪೀಟ್ ಆಗಿರಿದೆ. ನಾನು ಮುಂಚಿನಂತೆ ಹಗಲಿರಲು 40 ದಿವಸ, ಅಂದರೆ 2ನೇ ಸಾರಿ ಆತನು ದೇವರ ಸನ್ನಿಧಾನದಲ್ಲಿ ಕಳೆದಂಥದ್ರ ಕುರಿತಾಗಿ, ಅಥವಾ ಇನ್ನೊಂದು ಸಾರಿ ಹೇಗೆ ಅನ್ನಿಸ್ತದೆ ಅಂತೇಳಿದರೆ, ಮತ್ತೆ ಮತ್ತೆ ಮೋಶೆ ದೇವರ ಸನ್ನಿಧಾನದಲ್ಲಿ ಹೋದನು. 40 ದಿವಸ ಅಂತ ಹೇಳ್ಬಿಟ್ಟು ದೇವರ ಸನ್ನಿಧಾನದಲ್ಲಿ ಕಳೀತಾ ಇದ್ದನು. ಇದರಿಂದ ನಾನು ತಿಳ್ಕೊಳ್ತಕ್ಕಂಥ, ನಾವು ತಿಳಿಯಬೇಕಾದಂಥ ಒಂದು ವಿಷಯ, ದೇವರು ನಮ್ಮ ಹತ್ರ ಮಾತಾಡಬೇಕಾದ್ರೆ ಕ್ರಯ ಕಟ್ಟಬೇಕಾಗುತ್ತದೆ. ವಿ ನೀಡ್ ಟು ಪೇ ದ ಪ್ರೈಸ್ ಇನ್ ಆರ್ಡರ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ಮೋಶೆ ಕೇಳಿಸ್ಕೊಂಡ್ನು, ದೇವರ ಪ್ರಕಟಣೆಯನ್ನು ದೇವರು ಹೊಂದಿಕೊಂಡ್ರು. ಅದಕ್ಕೆ ಕ್ರಯ ಮೋಶೆ ಕಟ್ಟಿದನು. ಮೋಶೆ ದೇವರಿಗಾಗಿ ಕಟ್ಟಿದಂಥ, ದೇವರ ಸನ್ನಿಧಾನಕ್ಕಾಗಿ, ದೇವರ ಪ್ರಕಟಣೆಗಾಗಿ, ದೇವರ ಅನ್ಯೋನ್ಯತೆಗಾಗಿ ಕಟ್ಟಿದ ಕ್ರಯ ಏನಂದರೆ, ದೇವರಿಗೆ ಟೈಮ್ ಕೊಟ್ಟನು ಮೋಶೆ, ಊಟ ಮಾಡಲಿಲ್ಲ ಮೋಶೆ, ನೀರು ಕುಡಿಲಿಲ್ಲ ಮೋಶೆ, ಶಿಸ್ತನ್ನು ಪಾಲಿಸಿದನು. ಮೋಸೆಸ್ ಡಿಸಿಪ್ಲಿನ್ಡ್ ಹಿಮ್ಸೆಲ್ಫ್. ಮತ್ತು ಮೋಶೆ ಪ್ರತ್ಯೇಕವಾಗಿ ತನ್ನನ್ನು ಕೇಂದ್ರೀಕರಿಸಿಕೊಂಡನು. ಮೋಸೆಸ್ ಡೆಡಿಕೇಟೆಡ್ ಹಿಮ್ಸೆಲ್ಫ್ ಫ್ರಮ್ ಡಿಸ್ಟ್ರಾಕ್ಷನ್ಸ್, ಈವನ್ ಮಿನಿಸ್ಟ್ರಿ, ಸೇವೆ ಕೂಡ, ಜನರ ಹತ್ರ ಕೂಡ ಟೈಮ್ ಕಳೀಲಿಲ್ಲ ಅವನು. ದೇವರ ಹತ್ರ ಕಳಿಬೇಕಾದರೆ ಕೆಲವು ಸಾರಿ ಜನರ ಹತ್ರ ಟೈಮ್ ನಾವು ಕಳಿಬಾರ್ದು ಎಂಬಂಥದ್ದನ್ನು ಮೋಶೆ ಜೀವನದಿಂದ ನಾವು ನೋಡಿಕೊಳ್ತೇವೆ. ಮತ್ತು ಈ ರೀತಿಯಾಗಿ ಕಳೆದಿದ್ದರಿಂದ ಏನು ಪ್ರಯೋಜನವಾಯಿತು? ಪ್ರಾರ್ಥನೆ ಮಾಡಿದನು ಮೋಶೆ. ಇನ್ನೇನಾದರೂ ದೊಡ್ಡ ಪ್ರಯೋಜನ ಆಯಿತಾ ದೇವರ ಸನ್ನಿಧಾನದಲ್ಲಿ ಮೋಶೆ ಪ್ರಾರ್ಥನೆ ಮಾಡಿದ್ರಿಂದ? ಹೌದು. ಏನಾಯಿತು? 40 ದಿವಸ ಅಲ್ಲಿರುವಾಗ ಅದರಿಂದ ಒಂದು ಸಕ್ಸಸ್, ಒಂದು ಕಾರ್ಯ ನೆರವೇರ್ತು. ಏನು? 10ನೇ ಅಧ್ಯಾಯ 10ನೇ ವಚನ ಈಸಿ ನೆನಪಿಟ್ಕೊಳ್ಳೋಕ್ಕೆ ಮೋಶೆ ತಾನೇ ಹೇಳ್ತಾನೆ, ಕೇಳಿಸ್ಕೊಳ್ಳೋಣ ನಾವು. 10:10 ನನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು, ಅಂದರೆ ಇಸ್ರಾಯೇಲರನ್ನು, ಲಕ್ಷಾಂತರ ಜನರನ್ನು, ನಿಮ್ಮನ್ನು ನಾಶ ಮಾಡಬೇಕೆಂಬ ಆಲೋಚನೆಯನ್ನು ದೇವರು ಬಿಟ್ಬಿಟ್ನಂತೆ. ವಾವ್! ದೇವರ ಮನಸ್ಸನ್ನೇ ಬದಲಾಯಿಸುವ ಪ್ರಾರ್ಥನೆಯ ವ್ಯಕ್ತಿ ಮೋಶೆ. ಈವನ್ ಗಾಡ್ ಚೇಂಜ್ಡ್ ಹಿಸ್ ಮೈಂಡ್ ಫಾರ್ ಗುಡ್, ಅಂದರೆ ಒಳ್ಳೆಯದಕ್ಕಾಗಿ.
ಬಹುಶಃ ಅದು ನನಗೇನು ಅನ್ನಿಸ್ತದೆ, ಮೋಶೆಯನ್ನು ಕೂಡ ದೇವರು ಟೆಸ್ಟ್ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ ಸರಿ ಆ ಕಡೆ ನೀನು ಇವರನ್ನೆಲ್ಲ ನಾಶ ಮಾಡಿಬಿಟ್ಟು ನಿನ್ನ ಮುಖಾಂತರವಾಗಿ ಒಂದು ಹೊಸ ಸಂತತಿಯನ್ನು, ಹೊಸ ಜನಾಂಗದವ್ರನ್ನ ಎಬ್ಬಿಸ್ತೇನೆ ಅಂತ ಹೇಳ್ಬಿಟ್ಟು. ಇಸ್ರಾಯೇಲರು, ಇಸ್ರೇಲೈಟ್ಸ್, ಯಾಕಂದರೆ ಯಾಕೋಬನಿಗೆ ಇಸ್ರೇಲ್ ಎಂಬ ಹೆಸರು ಸಿಕ್ತು, ಆದ ಕಾರಣ ಇಸ್ರೇಲರು ಅಂತ ಹೆಸರು ಬಂತು ಆ ಜನಾಂಗದವರಿಗೆ. ಅವರನ್ನು ನಾಶ ಮಾಡಿಬಿಟ್ಟು ಮೋಶೆ ಮುಖಾಂತರವಾಗಿ ಹೊಸ ಸಂತತಿಯವ್ರನ್ನ ಎಬ್ಬಿಸಿಬಿಟ್ಟಿದ್ರೆ ಅವ್ರಿಗೇನು ಹೆಸರು? ಮೋಶೆಯವರು, ಮೋಶೆಯೈಟ್ಸ್, ಇಸ್ರೇಲೈಟ್ಸ್ ಅಲ್ಲ, ಮೋಶೆಯವರು ಎಂಬುದಾಗಿ ಒಂದು ಹೆಸರು ತಲತಲಾಂತರಕ್ಕೂ ಬರುವಂಥ ಒಂದು ಚಾನ್ಸ್ ಇವನಿಗಿತ್ತು. ಆದರೆ ಮೋಶೆ ಭೂಮಿಯಲ್ಲಿ ಅತ್ಯಂತ ಸಾತ್ವಿಕ ಮನುಷ್ಯ, ದ ಮೋಸ್ಟ್ ಹಂಬಲೆಸ್ಟ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿ ಅರ್ತ್. ಅರಣ್ಯಕಾಂಡ 12:3-4 ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 12:3 ಆನ್ವರ್ಡ್ಸ್. ಅದರಲ್ಲಿರುವಾಗ ಆತನು ದೀನನಾಗಿರೋದರಿಂದ ನನ್ನ ಹೆಸರು ಬರೋದು ಬೇಡ, ನನ್ನ ಸಂತತಿ ಅಂತ ಬರೋದು ಬೇಡ, ದೇವರೇ ಅವರನ್ನು ನಾಶ ಮಾಡಬೇಡ ಎಂಬುದು ಅವನ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟದ ಮೇಲೆ ಆತನನ್ನು ನೀವು ಪ್ರೀತಿಸಿರಿ ಎಂಬ ಮಾತನ್ನು ಹೇಳ್ತಾನೆ. ಹೌದು, ಪ್ರೀತಿ 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 ಎಂಬ ಪದ ಈ 10ನೇ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ಬರುವಂಥದ್ದನ್ನು ಗಮನಿಸ್ತಕ್ಕದ್ದು. 12ನೇ ವಚನ, ಆತನನ್ನು ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. 15ನೇ ವಚನ, ದೇವರು ನಿಮ್ಮ ಪಿತೃಗಳನ್ನು ಆರಿಸಿಕೊಂಡಿದ್ದು ಯಾಕೆ ಅಂತ ಹೇಳಿದರೆ ಪ್ರೀತಿ. 15ನೇ ವಚನ. ಅಷ್ಟೇ ಅಲ್ಲದೆ ನೀವೇನು ಮಾಡಬೇಕು, ಬೇರೆಯವರನ್ನು ಕೂಡ, ಪರದೇಶಿಗಳನ್ನು ಕೂಡ ನೀವು ಪ್ರೀತಿ ಇಟ್ಕೊಳ್ಬೇಕು, ಪ್ರೀತಿಸಬೇಕು. 18ನೇ ವಚನ. ಮತ್ತು ನೀವು ಕೂಡ ಒಂದು ಕಾಲದಲ್ಲಿ ಪರದೇಶಿಗಳಾಗಿದ್ದರಲ್ಲ, ನೆನಪಿಟ್ಕೊಂಡು ಅವರನ್ನು ಪ್ರೀತಿ ಇಡಿರಿ. 19ನೇ ವಚನ. ಈ ರೀತಿಯಾಗಿ ಪ್ರೀತಿ ಪ್ರೀತಿ ಎಂಬಂಥ ಮಾತನ್ನು, ದೇವರ ಪ್ರೀತಿಯನ್ನು ನಾವು ನೆನಪಿಗೆ ತಂದುಕೊಳ್ಳುವಾಗ, ಇತರರನ್ನು ಪ್ರೀತಿಸುವಾಗ ಬರುವಂಥದ್ದು ಏನು? ಸ್ತೋತ್ರ. ಆತನೊಬ್ಬನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನು. 21ನೇ ವಚನದಲ್ಲಿ ಅಥವಾ 20ನೇ ವಚನದ ಕೊನೆಯ ಭಾಗ. ಆನಂತರ ಮತ್ತೆ ಹೇಳ್ತಾನೆ, ನೀವು ಎಷ್ಟು ಜನ ಇದ್ರಿ? 70 ಜನ ಇದ್ರಿ. 22ನೇ ವಚನ, ನೀವು 70 ಜನರನ್ನು ದೇವರೇನು ಮಾಡಿದನು? ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದನಲ್ಲ. ನಿಮ್ಮನ್ನು ದೇವರು ಬ್ಲೆಸ್ ಮಾಡಿದ್ದಾನೆ. ನೀವು ಏನೂ ಇಲ್ಲದಂಥವರು 70 ಜನ ಇರುವಂಥ ಫ್ಯಾಮಿಲಿನ ದೇವರೇನು ಮಾಡಿದ್ದಾನೆ? ಒಂದು ದೇಶವಾಗಿ ಮಾಡಿಬಿಟ್ಟಿದ್ದಾನಲ್ಲ, ಅದನ್ನು ನೆನಪಿಗೆ ತಂದುಕೊಳ್ರಿ ಎಂಬುದಾಗಿ ಮೋಶೆ ದೇವಜನರನ್ನು ನೆನಪಿಸ್ತಾನೆ. ಹೌದು, ಧರ್ಮೋಪದೇಶ ಕಾಂಡ ಡ್ಯೂಟ್ರಾನಮಿ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. At that time the Lord said unto me, Hew thee 2 tables of stone like unto the first, and come up unto me into the mount, and make thee an ark of wood. And I will write on the tables the words that were in the first tables which thou breakest, and thou shalt put them in the ark. And I made an ark of shittim wood, and hewed 2 tables of stone like unto the first, and went up into the mount, having the 2 tables in mine hand. And he wrote on the tables, according to the first writing, the 10 commandments, which the Lord spake unto you in the mount, out of the midst of the fire in the day of the assembly, and the Lord gave them unto me. And I turned myself, and came down from the mount, and put the tables in the ark which I had made, and there they be, as the Lord commanded me. And the children of Israel took their journey from Beeroth of the children of Jaachan to Mosera. There Aaron died, and there he was buried, and Eleazar his son ministered in the priest's office in his stead. From thence they journeyed unto Gudgodah, and from Gudgodah to Jotbath,
a land of rivers of waters. At that time the Lord separated the tribe of Levi to bear the ark of the covenant of the Lord, to stand before the Lord to minister unto him, and to bless in his name unto this day. Wherefore Levi hath no part nor inheritance with this brethren. The Lord is his inheritance, according as the Lord thy God promised him. And I stayed in the mount according to the first time 40 days and 40 nights. And the Lord hearkened unto me at that time also, and the Lord would not destroy thee. And the Lord said unto me, Arise, take thy journey before the people, that they may go in and possess the land which I swear unto their fathers to give unto them. And now, Israel, what doth the Lord thy God require of thee, but to fear the Lord thy God, to walk in all his ways, and to love him, and to serve the Lord thy God with all thy heart, and with all thy soul, to keep the commandments of the Lord, and his statutes, which I command thee this day for thy good. Behold, the heaven in the heaven of heavens is the Lord's thy God, the earth also with all that therein is. Only the Lord had a delight in thy fathers to love them, and he chose their seed after them, even you, above all people, as it is this day. Circumcise therefore the foreskin of your heart, and be no more stiff-necked. For the Lord your God is God of gods, and Lord of lords, a great God, a mighty, and a terrible, which regardeth not persons, nor taketh reward. He doth execute the judgment of the fatherless and widow, and loveth the stranger, in giving him food and raiment. Love ye therefore the stranger, for ye were strangers in the land of Egypt. Thou shalt fear the Lord thy God, him shalt thou fear, and to him shalt thou cleave, and swear by his name. He is thy praise, and he is thy God, that hath done for thee these great and terrible things, which thine eyes have seen. Thy fathers went down into Egypt with 60 persons, and now the Lord thy God hath made thee as the stars of heaven for multitude.